ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರೇಜಿ ಲೈಫ್. ಇವತ್ತಿನ ಈ ವಿಡಿಯೋದಲ್ಲಿ ಸಾಫ್ಟಾಗಿ ಚಪಾತಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಚಪಾತಿಗೆ ಮೊದಲು ಗೋಧಿ ಹಸಿಟ್ಟು, 1 ಕಪ್ ನೀರು, ಎಣ್ಣೆ, ಉಪ್ಪು ರುಚಿಗೆ ತಕ್ಕಷ್ಟು. ಮೊದಲಿಗೆ ಒಂದು ಬೌಲ್ಸಲ್ಲಿ 1 ಕಪ್ ಹಸಿಟ್ಟು, ಗೋಧಿ ಹಸಿಟ್ಟು, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಅಲ್ಲ, ಗ್ರೇವಿಗೆ ಉಪ್ಪು ಹಾಕೊಂಡಿರ್ತೀವಲ್ಲ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ತೋರಿಸ್ತಾ ಇದ್ದೀನಿ ನೋಡಿ. ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕ್ಕೊಂಡು ಕಲಿಸ್ಕೊತಾ ಇರಬೇಕು. ವಿಡಿಯೋದಲ್ಲಿ ನೋಡೋ ಥರನೇ ಮಾಡಿ. ಯಾವುದು ಗಂಟು ಏನಿರಬಾರ್ದು. ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಹಿಟ್ಟಲ್ಲಿ ಯಾವುದೇ ರೀತಿ ಗಂಟು ಸಿಗಬಾರ್ದು. ಒಂದು ಸ್ವಲ್ಪ ಎಣ್ಣೆ, ಚಪಾತಿ ಎಣ್ಣೆ ಹಾಕಿದ್ರೆ ಸಾಫ್ಟ್ ಆಗುತ್ತೆ. ತಿರ್ಗಾ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ನೀಟಾಗಿ ಕಲಿಸ್ಕೋಬೇಕು. ನೀಟಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ. ಯಾವುದೇ ರೀತಿ ಗಂಟಿಲ್ಲ. ನೋಡಿ, ಚಪಾತಿ ಸಾಫ್ಟಾಗಿ ಒಂದು ಸ್ವಲ್ಪ ಸಾಫ್ಟಾಗಿದ್ದರೆ ಲಟ್ಟಿಸ್ಕೊಳ್ಳೋಕ್ಕೆ ಈಸಿ. ಏನಾದ್ರು ಟೈಟಾಗಿದ್ದರೆ ಲಟ್ಟಿಸ್ಕೊಳ್ಳೋಕ್ಕೆ ಕಷ್ಟ. ಈ ರೀತಿ ಅದರಲ್ಲೇ ಇರಬೇಕು ಚಪಾತಿ. ತುಂಬ ಸಾಫ್ಟ್ ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ನೋಡಿ, ಇವಾಗ ಚಪಾತಿ ಒಂದು ಅದಕ್ಕೆ ಬಂದಿದೆ. ಅದನ್ನ ಅರ್ಧ ಗಂಟೆ ನೆನೆಸ್ಬೇಕು ಬಿಡಬೇಕು. ನೆಕ್ಸ್ಟು ಚಿಕ್ಕದಾಗಿ ಹಸಿಟ್ಟನ್ನ ಕಿತ್ಕೊಂಡು ನೀಟಾಗಿ ಅಗಲಕ್ಕೆ ತಟ್ಕೋಬೇಕು. ನೋಡಿ, ಹಸಿಟ್ಟು ಕೆಳಗಡೆ ಹಾಕಿದ್ದೀನಿ, ಮೇಲ್ಗಡೆನೂ ಹಾಕಿದ್ದೀನಿ. ಒಂದು ಸ್ವಲ್ಪ ರೌಂಡಕ್ಕೆ ಶೇಪ್ ಕೊಡ್ಕೋಬೇಕು. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಪೊಸಿಷನ್ ಚೇಂಜ್ ಮಾಡ್ತಾ ಇರಬೇಕು. ಒತ್ತುವಾಗ ಪ್ರೆಷರ್ ಜಾಸ್ತಿ ಹಾಕಬೇಡಿ. ಇವಾಗ ನೋಡಿ ಎಷ್ಟು ನೀಟಾಗಿ ಬಂದಿದೆ ಚಪಾತಿ. ಹಾಗೆ ನೋಡಿ, ಒಂದು ಹಂಚು ಕಾಯಿದ ಮೇಲೆ ಎಣ್ಣೆ ಹಾಕಿ ಒಂದು ಸ್ಪೂನು ಕಾಯ್ದಿದೆ ಅಂತ ನೋಡಿ ಚಪಾತಿನ ಅದ್ರ ಮೇಲೆ ಪ್ಯಾನ್ ಮೇಲೆ ಹಾಕಬೇಕು. ಅದಕ್ಕೆ ಒಂದು ಸ್ಪೂನ್ ಎಣ್ಣೆ, ಒಂದು ಸ್ವಲ್ಪ ಬೆಂದಮೇಲೆ ಆ ಕಡೆ ಬೇರೆ ಕಡೆ ಸೈಡ್ ದವಾಕಬೇಕು. ಒಂದು ಸ್ಪೂನ್ ಎಣ್ಣೆ ಹಾಕಬೇಕು ಮೇಲ್ಗಡೆ. ತಿರ್ಗಾ ಇನ್ನೊಂದು ಸಲ ಎತ್ತುತ್ತಾ ಇದ್ದೀನಿ ನೋಡಿ. ಇದೇ ರೀತಿ ಬೇಯಿಸ್ಕೋಬೇಕು ನೀಟಾಗಿ, ಈವನ್ ಆಗಿ. ಇವಾಗ ಚಪಾತಿ ಪೂರ್ತಿ ಬೆಂದಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್.